ನಟಿ ರನ್ಯಾ ರಾವ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಲಭ್ಯವಾಗಿದೆ. ಪ್ರಭಾವವನ್ನ ಬಳಸಿ ಜಮೀನು ಪಡೆದುಕೊಂಡ ರನ್ಯಾಳ ಮತ್ತೊಂದು ಸ್ಟೋರಿ ಇದು. ಝೀರೋ ಬ್ಯಾಲೆನ್ಸ್ ಇದ್ದಂತಹ ಅಕೌಂಟ್ನಲ್ಲಿ ಇದ್ದಕ್ಕಿದ್ದಂತೆ 10 ಲಕ್ಷ ರೂಪಾಯಿ ಹಣ ಜಮೆ ಆಗಿದೆ. ಕೋಆಪರೇಟಿವ್ ಬ್ಯಾಂಕ್ ಅಕೌಂಟ್ನಿಂದ ರನ್ಯಾ ಖಾತೆಗೆ 10 ಲಕ್ಷ ಹಣ ವರ್ಗಾವಣೆ ಆಗಿದೆ. ಬಾಗಲಕೋಟೆಯ ಮುಧೋಳದ ಪ್ರಭಾವಿಯಿಂದ ಈ ರನ್ಯಾ ಅವರ ಖಾತೆಗೆ ಲಕ್ಷ ಹಣ ಟ್ರಾನ್ಸ್ಫರ್ ಆಗಿರೋದು. ನಟಿ ರನ್ಯಾ ರಾವ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಲಭ್ಯ ಆಗಿದೆ. ಪ್ರಭಾವವನ್ನ ಬಳಸಿ ಜಮೀನು ಪಡೆದುಕೊಂಡ ರನ್ಯಾಳ ಮತ್ತೊಂದು ಸ್ಟೋರಿ ಇದು. ಝೀರೋ ಬ್ಯಾಲೆನ್ಸ್ ಇದ್ದಂತಹ ಅಕೌಂಟ್ನಲ್ಲಿ ಇದ್ದಕ್ಕಿದ್ದಂತೆ 10 ಲಕ್ಷ ಹಣ ಜಮೆ ಆಗಿರುತ್ತೆ. ಕೋಆಪರೇಟಿವ್ ಬ್ಯಾಂಕ್ ಅಕೌಂಟ್ನಿಂದ ರನ್ಯಾ ಖಾತೆಗೆ 10 ಲಕ್ಷ ಹಣ ಜಮೆ ಆಗಿದೆ. ಬಾಗಲಕೋಟೆಯ ಮುಧೋಳದ ಪ್ರಭಾವಿಯಿಂದ ರನ್ಯಾ ಖಾತೆಗೆ ಲಕ್ಷ ಹಣ ಜಮೆ ಆಗಿರೋದು. ಇದು ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಮುಧೋಳ ಮೂಲದ ಸಹಕಾರಿ ಬ್ಯಾಂಕ್ ಅಕೌಂಟ್ ಇದು. ನಟಿ ರನ್ಯಾ ರಾವ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಲಭ್ಯ ಆಗಿದೆ. ಪ್ರಭಾವವನ್ನ ಬಳಸಿ ಜಮೀನು ಪಡೆದುಕೊಂಡಂತಹ ರನ್ಯಾಳ ಮತ್ತೊಂದು ಸ್ಟೋರಿ ಇದು. ಇದ್ದಕ್ಕಿದ್ದಂತೆ ಆಕೆಯ ಅಕೌಂಟ್ಗೆ 10 ಲಕ್ಷ ಹಣ ಜಮೆ ಆಗಿದೆ. ಝೀರೋ ಬ್ಯಾಲೆನ್ಸ್ ಇದ್ದಂತಹ ಅಕೌಂಟ್ನಲ್ಲಿ ಇದ್ದಕ್ಕಿದ್ದಂತೆ 10 ಲಕ್ಷ ರೂಪಾಯಿ ಹಣ ಜಮೆ ಆಗಿದೆ. ಸೊ ಈ ವಿಚಾರವಾಗಿ ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ನ ಕೆನರಾ ಬ್ಯಾಂಕ್ ರನ್ಯಾ ಅಕೌಂಟ್ಗೆ ಹಣ ಹೋಗಿರೋದು. ಕೇವಲ 2 ದಿನದಲ್ಲಿ 10 ಲಕ್ಷ ಹಣ ಸಂದಾಯ ಆಗಿದೆ. ಏಪ್ರಿಲ್ 27, 2022, ಏಪ್ರಿಲ್ 28, 2022ರಂದು ಹಣ ಸಂದಾಯ ಆಗಿರೋದು. ಓಂಕಾರ ಕೋಆಪರೇಟಿವ್ ಬ್ಯಾಂಕ್ನಿಂದ ಹಣ ಸಂದಾಯ ಆಗಿದೆ. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ ರನ್ಯಾರ ಅಕೌಂಟ್ಗೆ ಈ ಹಣ ಜಮೆ ಆಗಿರೋದು. ಕೇವಲ 2 ದಿನದಲ್ಲಿ 10 ಲಕ್ಷ ಹಣ ಸಂದಾಯ ಆಗಿದೆ. ಏಪ್ರಿಲ್ 27, 2022 ಹಾಗೂ ಏಪ್ರಿಲ್ 28, 2022ರಂದು ಈ ಹಣ ಟ್ರಾನ್ಸ್ಫರ್ ಆಗಿರೋದು. ಓಂಕಾರ ಕೋಆಪರೇಟಿವ್ ಬ್ಯಾಂಕ್ನಿಂದ ಈ ಹಣ ಸಂದಾಯ ಆಗಿದೆ. ನಟಿ ರನ್ಯಾ ರಾವ್ ಬಗ್ಗೆ ಕೆದುಕ್ತಾ ಹೋದಷ್ಟು ಮತ್ತಷ್ಟು ಮಾಹಿತಿಗಳು ಸಿಗ್ತಾನೆ ಇದೆ. ಬಗೆದಷ್ಟು ಆಕೆಯ ಏನೇನೋ ಗೋಲ್ಮಾಲ್ ಮಾಡಿದ್ದಾರೆ ಎಲ್ಲ ಒಂದೊಂದೇ ಈಗ ಬಯಲಿಗೆ ಎಳಿತಾ ಇದ್ದಾರೆ. ಸದ್ಯ ರನ್ಯಾ ರಾವ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಲಭ್ಯವಾಗಿದೆ. ಪ್ರಭಾವವನ್ನು ಬಳಸಿ ಜಮೀನು ಪಡೆದುಕೊಂಡಂತಹ ರನ್ಯಾಳ ಮತ್ತೊಂದು ಸ್ಟೋರಿ ಇದು. ಝೀರೋ ಬ್ಯಾಲೆನ್ಸ್ ಇದ್ದಂತಹ ಅಕೌಂಟ್ನಲ್ಲಿ ಇದ್ದಕ್ಕಿದ್ದಂತೆ 10 ಲಕ್ಷ ಹಣ ಜಮೆ ಆಗುತ್ತೆ. ಅದು ಕೇವಲ 2 ದಿನದಲ್ಲಿ 10 ಲಕ್ಷ ಹಣ ಜಮೆ ಆಗಿರೋದು. ಒಂದು ಏಪ್ರಿಲ್ 27, 2022ರಲ್ಲಿ, ಮತ್ತೆ ಏಪ್ರಿಲ್ 28, 2022 ಈ 2 ದಿನದಲ್ಲಿ ಆಕೆಯ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಹಣ ಜಮೆ ಆಗಿದೆ. ಓಂಕಾರ ಕೋಆಪರೇಟಿವ್ ಬ್ಯಾಂಕ್ನಿಂದ ಈ ಹಣ ಸಂದಾಯ ಆಗಿರೋದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮುರಳಿ, ಈಗ್ಲಿಂದ ಅಲ್ಲ, ಆಕೆ 2022ನಲ್ಲಿ ಇದು ಆಗಿರುವಂಥದ್ದು. ಆಗ್ಲಿಂದನೂ ಆಕೆ ಒಂದೊಂದೇ ಗೋಲ್ಮಾಲ್ ಕೆಲಸದಲ್ಲಿ ಭಾಗಿಯಾಗಿರೋದು ತಿಳಿದು ಬರ್ತಾ ಇದೆ. ಇನ್ನು 10 ಲಕ್ಷ ಹಣ ಯಾವ ವಿಚಾರವಾಗಿ ಟ್ರಾನ್ಸ್ಫರ್ ಆಗಿರೋದು, ಇನ್ನು ಪ್ರಭಾವಿ ಯಾರು ಅನ್ನೋ ಆಂಗಲ್ನಲ್ಲಿ ತನಿಖೆ ಯಾವ ರೀತಿ ನಡೀತಾ ಇದೆ? ಅರ್ಪಿತಾ, ಖಂಡಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಡಿಬಿಯ ಏನು ಜಮೀನನ್ನ ಪಡ್ಕೊಳ್ಳೋ ವಿಚಾರಕ್ಕೆ ಈ ಹಣವನ್ನ ಸಂದಾಯವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋದು. ಆ ಮಾಹಿತಿಗಳಿಗೆ ಪೂರಕವಾಗಿ ಒಂದಷ್ಟು ದಾಖಲೆಗಳು ಕೂಡ ಸಿಗ್ತಾ ಇದಾವೆ. ಯಾಕಂದ್ರೆ ಝೀರೋ ಬ್ಯಾಲೆನ್ಸ್ ಇದ್ದಂತ ಅಕೌಂಟ್ಸ್ ನಲ್ಲಿ ಏಕಾಏಕಿ ಕೇವಲ 2 ದಿನಕ್ಕೆ ಒಂದು ಹಣವನ್ನ ಕೋಆಪರೇಟಿವ್ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಮಾಡಿಸುವಂತದ್ದು ಯಾರು, ಯಾವ ವಿಚಾರಕ್ಕಾಗಿ, ಅದು ಟ್ರಿನಿಟಿ ಸರ್ಕಲ್ ನಲ್ಲಿರುವಂತಹ ಬ್ಯಾಂಕ್ನಾಗೆ ಯಾಕೆ ಈ ಹಣ ಹೋಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಎದುರಾಗ್ತಾ ಇರುವಂತದ್ದು. ಅಂದ್ರೆ ಯಲಹಂಕದ ಒಂದು ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ ಏನಿದೆ, ಆ ಕೋಆಪರೇಟಿವ್ ಬ್ಯಾಂಕ್ ಮೂಲಕ ಈ ಹಣ ಸಂದಾಯ ಆಗುತ್ತೆ. ಸಂದಾಯವನ್ನ ಯಾವ ಪ್ರಭಾವಿ ಸಚಿವರು ಮಾಡಿದಾರ ಅನ್ನೋದ್ರ ಬಗ್ಗೆ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು, ಯಾಕೆಂದ್ರೆ ಆಕೆ 2022 ಏಪ್ರಿಲ್ ನಲ್ಲಿ ತೆಗೆದಂತ ಒಂದು ಜಮೀನ್ ಏನಿತ್ತು, ಆ ಜಮೀನನ್ನ 2026 ಅಂದ್ರೆ 2023 ಜನವರಿ ಸಂದರ್ಭದಲ್ಲಿ ಏನು ಇಡೀ ಅಂದ್ರೆ ಕೆಡಿಬಿಯ ಜಮೀನನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನಗಳಾಗ್ತವೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರೋದು. ಈ ಮಾಹಿತಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಕೆಡಿಬಿಯ ಒಂದಷ್ಟು ದಾಖಲೆಗಳು ಕೂಡ ಬಹಿರಂಗ ಆಗ್ತಾ ಇರುವಂತದ್ದು. ಅರ್ಪಿತಾ, ಧನ್ಯವಾದ ಮುರಳಿ ನಿಮ್ಮೆಲ್ಲ ಮಾಹಿತಿಗಾಗಿ.